ಹಾಯ್ ಎಲ್ಲರಿಗೂ ನಮಸ್ಕಾರ. ತುಂಬ ದಿನ ಆದಮೇಲೆ ಡೈಲಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಗುಡ್ ವೈಬ್ಸ್ ಇರಲಿ ಅಂತಲೇ ಫ್ಲವರ್ಸಿಂದ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತುಂಬ ದಿನ ಆದಮೇಲೆ ನಾನು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ ಅಂತಲೇ ಹೇಳ್ಬೋದು. ಸೊ ಎಲ್ಲರೂ ಹೇಗಿದ್ದೀರಾ? ನಾನು ಮಾತ್ರ ಸೂಪರಾಗಿದ್ದೀನಿ. ಸ್ವಲ್ಪ ಮಕ್ಕಳದು ಆರೋಗ್ಯ ಆಚೆ ಈಚೆ ಆಗಿತ್ತು. ಸೊ ಇವಾಗ ಎಲ್ಲ ನಾರ್ಮಲ್ ರುಟೀನ್ಗೆ ಬರ್ತಾ ಇದೆ. ತುಂಬ ಗ್ಯಾಪ್ ಆಗೋಯಿತು. ನಾಮಕರಣ, ಸಮ್ ಇನ್ಸಿಡೆಂಟ್ಸು ಮತ್ತು ನನಗೆ ಎಕ್ಸಾಮ್ಸು ಎಲ್ಲ ಇದ್ದಿದ್ದರಿಂದ ನಾನು ರೆಗ್ಯುಲರಾಗಿ ವ್ಲಾಗ್ ಹಾಕೋಕ್ಕಾಗಲಿಲ್ಲ. ಸೊ ಇನ್ನು ವ್ಲಾಗ್ಸ್ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ಎಕ್ಸಾಮ್ಸ್ದೆಲ್ಲ ನಾನು ವ್ಲಾಗ್ ಮಾಡಿ ಹಾಕೋಣ ಅಂತ ಅಂದ್ಕೋತಿದ್ದೆ. ಬಟ್ ಆ ಟೈಮಲ್ಲಿ ಪಾಪುಗೆ ಸ್ವಲ್ಪ ಹುಷಾರಿರಲಿಲ್ಲ, ಹಾಗಾಗಿ ಅದನ್ನೇನು ವ್ಲಾಗ್ ಮಾಡಿ ಹಾಕಲಿಲ್ಲ. ಸೊ ಇದು ನಮ್ಮ ಮನೆ ಪಕ್ಕ ಇರೋವಂತಹ ಒಂದು ಗಾರ್ಡನ್, ಮಿನಿ ಗಾರ್ಡನ್ ಅಂತಲೇ ಹೇಳ್ಬೋದು. ಎಲ್ಲ ಥರ ಫ್ಲವರ್ಸು, ಪ್ಲ್ಯಾಂಟ್ಸು ಎಲ್ಲ ಪ್ರತಿಯೊಂದು ಇದೆ. ಬಾಳೆಹಣ್ಣು ಸಮೇತ ಇಲ್ಲಿ ಬಿಡುತ್ತೆ. ನೋಡಿ, ನಿಮಗೆ ಕಾಣ್ತಾ ಇದೆ ಅನಿಸುತ್ತೆ. ಅಲ್ಲಿ ಬಾಳೆ ಗೊನೆ ಇದೆ, 2-3 ಇದೆ, 2 ಇವಾಗ ಕಾಣುತ್ತೆ. ಸೊ ಅಲ್ಲಿ ನೋಡಿ ಕಾಣ್ತಾ ಇದೆ ಬಾಳೆ ಹೂವು. ಸೊ ಅದು ಒಂದು, ಮತ್ತು ಆ ಸೈಡ್ ಒಂದಿದೆ. ಫಸ್ಟು ತುಂಬ ಜಾಸ್ತಿ ಬಿಡ್ತಿತ್ತು ಹೂವು, ಇವಾಗ ಸ್ವಲ್ಪ ಪರವಾಗಿಲ್ಲ, ಮನೆಗೆ ಆಗೋಷ್ಟು ಬಿಡುತ್ತೆ. ನೋಡಿ ಇಷ್ಟು ಬಿಟ್ಟಿದೆ. ಇವತ್ತು ಕಿತ್ಕೊಬಂದೆ. ಸ್ವಲ್ಪ ಬೇಗ ಬರಬೇಕಾಗಿತ್ತು. ಸೊ ಪಾಪು ಇದ್ಲು ಅಂತ ಅಂದ್ಬಿಟ್ಟು ಅಷ್ಟೆಷ್ಟು ಕಿತ್ಕೊಂಡ್ಬಂದೆ. ಸೊ ಮಾಮೂಲಿ ಎಲ್ಲ ಹೇಗಿದ್ದೀರಾ? ನಿಮ್ಮ ರುಟೀನ್ಸ್ ಎಲ್ಲ ಹೇಗೆ ನಡೀತಾ ಇದೆ ಅನ್ನೋದನ್ನ ಹೇಳಿ. ತುಂಬ ಜನ ಮಿಸ್ ಮಾಡ್ಕೊಂಡ್ರಿ ನನ್ನ ಡೈಲಿ ವ್ಲಾಗ್ನ ಅಂತಲೇ ಹೇಳ್ಬೋದು. ಸೊ ಹಿಂಗೆ ನನ್ನ ಚಾನಲ್ನ ಎನ್ಕರೇಜ್ ಮಾಡ್ತಾಯಿರಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನಾಮಕರಣ ಆದಮೇಲೆ ನಾನು ಹಾಸನ್ಗೆ ಹೋಗ್ಬಿಟ್ಟಿದ್ದೆ. ಅದಾದಮೇಲೆ ಮನೆ ನಾನು ಕ್ಲೀನ್ ಮಾಡೋಕ್ಕೆ ಟೈಮೇ ಆಗಿರಲಿಲ್ಲ. ಒಂದು 20 to 25 ಡೇಸ್ ನಾನು ಹಾಸನಲ್ಲೇ ಇದ್ದೆ. ಮನೆ ಫುಲ್ ಗಲೀಜಾಗೋಗ್ಬಿಟ್ಟಿತ್ತು. ಸೊ ಅಲ್ಲಿಂದ ಬಂದು ಎಲ್ಲ 1 ವೀಕ್ ಆಗೋಯಿತು ಕ್ಲೀನ್ ಮಾಡಲಿಕ್ಕೆ. ಬಟ್ ಇನ್ ಡೆಪ್ತ್ ನಾನೇನು ಕ್ಲೀನ್ ಮಾಡಿಲ್ಲ ಆ್ಯಕ್ಚುಲಿ. ಸ್ವಲ್ಪ ಮಕ್ಕಳೆಲ್ಲ ಓಡಾಡ್ತಿರ್ತಾರಲ್ಲ, ಹಾಲು ಮತ್ತು ರೂಮು, ಮಕ್ಕಳು ಮಲಗೋ ಜಾಗ ಮತ್ತು ಹಾಲು, ತುಂಬ ಟೈಮ್ ಎಲ್ಲಿ ಸ್ಪೆಂಡ್ ಮಾಡ್ತಾರೆ ಮಕ್ಕಳು, ಆ ಜಾಗ ತುಂಬ ಕ್ಲೀನಾಗಿರಬೇಕು. ಸೊ ಹಾಗಾಗಿ ಹಾಲನ್ನ ಒಂದು ಡೀಪ್ ಕ್ಲೀನ್ ಮಾಡಿಕೊಂಡೆ. ಹೇಗಾದರೂ ಆಗಲಿ, ಮಗು ಇವಾಗ ನಡೀತಾ ಇದ್ದಾಳೆ ಪಾಪು, ಎಲ್ಲದಕ್ಕೂ ಬಾಯಿ ಹಾಕೋಕ್ಕೆ ಹೋಗ್ತಾಳೆ. ಅದಕ್ಕೋಸ್ಕರ ಅದನ್ನೊಂದು ಸ್ವಲ್ಪ ಡೀಪ್ ಕ್ಲೀನ್ ಮಾಡಿದೆ. ಅದಾದ ನಂತರ ಇಲ್ಲಿ ರೂಮು ಎಷ್ಟೆಷ್ಟಾಗುತ್ತೆ ಅಷ್ಟಷ್ಟು ಮಾಡ್ಕೋತೀನಿ ನಾನು. ಟಾರ್ಗೆಟ್ ಥರ ಏನು ಕನ್ಸಿಡರ್ ಏನು ಮಾಡ್ಕೊಳ್ಳಲ್ಲ ಮನೆ ಕೆಲಸಗಳನ್ನ. ಯಾಕಂದರೆ ನಾವು ಚೆನ್ನಾಗಿದ್ದರೆ ನಮ್ಮ ಮನೆ, ಇಲ್ಲ ಅಂದರೆ ಯಾರೂ ಬರಲ್ಲ. ಸೊ ಹಾಗಾಗಿ ನಮ್ಮ ಹೆಲ್ತ್ನ ನಾವು ನೋಡ್ಕೋಬೇಕು. ಜೊತೆಗೆ ಪಾಪು ಹುಷಾರಿಲ್ಲದೆ ಇದ್ದಿದ್ದರಿಂದ 2-3 ದಿನ ಅವಳು ನನ್ನ ಕೈ ಬಿಡಲಿಲ್ಲ ಊರಿಂದ ಬಂದು. ಆದರೂ ಸ್ವಲ್ಪ ಅವಳು ಮಲಗಿದ ಟೈಮಲ್ಲೆಲ್ಲ ಹೋಗಿ ನಾನು ಕ್ಲೀನ್ ಮಾಡ್ಕೋತಾ ಇದ್ದೆ. ಸೊ ಅವಳು ಎಲ್ಲಿ ಓಡಾಡ್ತಾಳೆ ಅಲ್ಲೆಲ್ಲ ಚಾಪೆ ತೊಗೊಂಡೋಗ್ಬಿಡ್ತೀನಿ ನಾನು. ಯಾಕಂದರೆ ಕೋಲ್ಡ್, ತುಂಬ ಗ್ರಾನೈಟ್ ತುಂಬ ಕೋಲ್ಡ್ ಇರುತ್ತಲ್ಲ. ಸೊ ಹಾಗಾಗಿ ಸೊ ಎಲ್ಲ ಫುಲ್ಲು ಲಗೇಜಸ್ ಎಲ್ಲ ಅಲ್ಲಲ್ಲೇ ಊರಿಂದ ತಂದು ಅಲ್ಲೇ ಎಲ್ಲ ಇಟ್ಬಿಟ್ಟಿದ್ದೀವಿ. ಅಕ್ಕಿ ಮೂಟೆನೂ ಅಲ್ಲೇ ಇಟ್ಬಿಟ್ಟಿದ್ದೀವಿ ನಾವು. ಎಲ್ಲ ನೀಟಾಗಿ ಇವಾಗ ಸೆಟ್ಲ್ ಆಗಬೇಕು ಡೈಲಿ ರುಟೀನ್ಸ್ ಎಲ್ಲ. ಇದು ನಮ್ಮ ಮಾಸ್ಟರ್ ಬೆಡ್ರೂಮ್. ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಆಮೇಲೆ ಸಿಗ್ತೀನಿ, ಬನ್ನಿ. ಸ್ವಲ್ಪ ಫ್ಲವರ್ ಡೆಕೋರೇಷನ್ಸು
ಆ ಥರ ಎಲ್ಲ ಮಾಡಿದ್ರೆ ಕೆಲಸ ಮಾಡೋಕ್ಕೆಲ್ಲ ತುಂಬ ಇಂಟ್ರೆಸ್ಟ್ ಬರುತ್ತೆ ನನಗೆ. ಇದು ಅಂತ ಅಲ್ಲ, ಫ್ಲವರ್ ಡೆಕೋರೇಷನ್ಸು, ಹಾಗೆ ಹಾಡು ಕೇಳೋದು, ಟೀ ಕಾಫಿ ಕುಡಿಯೋದು ಅದೆಲ್ಲ ಮಾಡ್ತಾಯಿದ್ರೆ ನನಗೇನೋ ಒಂಥರ ಮೈಂಡು ರಿಫ್ರೆಶ್ ಆಗುತ್ತೆ. ಆಗ ಜಾಸ್ತಿ ಕೆಲಸ ಮಾಡಬೇಕು ಅಂತ ಅನಿಸುತ್ತೆ. ಸೊ ನಿಮಗೆಲ್ಲ ಹೇಗೆ, ಏನು ಮಾಡಿದ್ರೆ ಜಾಸ್ತಿ ಆ್ಯಕ್ಟಿವ್ ಆಗ್ತೀರಾ ಅದನ್ನೆಲ್ಲ ನನಗೆ ತಿಳಿಸಿ. ಕೆಲವ್ರಿಗೆ ಫೋನ್ನ ನೋಡಿದ್ರೆ ಜಾಸ್ತಿ ಆ್ಯಕ್ಟಿವ್ ಆಗ್ತಾರೆ, ಕೆಲವರು ಹಾಬೀಸ್ ಬೇರೆಯವ್ರಿಗೆ ಓದಿದ್ರೆ ಆ್ಯಕ್ಟಿವ್ ಆಗ್ತಾರೆ. ಸೊ ಹಾಗೆ ನಾನು ಅಷ್ಟೇ, ಹೂ ಡೆಕೋರೇಟ್ ಮಾಡೋದು, ಹಾಗೆ ಸಾಂಗ್ಸು, ತುಂಬ ಸಾಂಗ್ಸು 95% ನನ್ನ ಸಾಂಗ್ಸೇ ಕೇಳ್ತಾನೆ ನನ್ನ ಕೆಲಸ ಎಲ್ಲ ಮಾಡ್ಕೊಳ್ಳೋದು. ಅದಾದ ನಂತರ ಇಲ್ಲಿ ಪಾಪು ಎಲ್ಲೆಲ್ಲಿ ಜಾಸ್ತಿ ಕೈ ಹಾಕಿ ಎಲ್ಲ ಇದು ಮಾಡ್ತಾಳೆ ಅಲ್ಲೆಲ್ಲ ನಾನು ಕ್ಲೀನ್ ಮಾಡ್ಕೊಡ್ತೀನಿ, ಡೈಲಿ ಕ್ಲೀನ್ ಮಾಡ್ತೀನಿ ಇಲ್ಲೆಲ್ಲ. ಸೊ ಇನ್ನು ಎಲ್ಲ ಇಂಟೀರಿಯರ್ ಎಲ್ಲ ಚಿಕ್ಕ ಪುಟ್ಟ ಐಟಮ್ಸ್ ಇನ್ನೂ ಬರೋದಿದೆ ಆನ್ಲೈನಲ್ಲಿ. ಹಾಸನಿಗೆ ಹೋಗಿರೋದ್ರಿಂದ ಎಲ್ಲ ಕ್ಯಾನ್ಸಲ್ ಮಾಡಿಬಿಟ್ಟಿದ್ದೆ. ಸೊ ಇವಾಗ ಮತ್ತೆ ಎಲ್ಲ ಸೆಲೆಕ್ಟ್ ಮಾಡಿ ತರಿಸ್ಕೋಬೇಕು ಇವಾಗ. ಸೊ ನೋಡೋಣ ಯಾವಾಗ ಟೈಮ್ ಆಗುತ್ತೆ ಆವಾಗ ಮಾಡೋಣ. ಯಾಕಂದರೆ ಇದಾದ ನಂತರ ನಾನು ಮನೆಯೆಲ್ಲ ಅರೇಂಜ್ಮೆಂಟ್ ಆಗಿ ಎಲ್ಲ ಒಂದು ಸ್ವಲ್ಪ ಸೆಟಲ್ ಆಗ್ತಿದ್ದಂಗೆ ರಿಷಿಗೆ ಸ್ವಲ್ಪ ಸ್ಟಡೀಸ್ ಮೇಲೆ ನಾನು ಕಾನ್ಸಂಟ್ರೇಟ್ ಮಾಡಬೇಕಾಗತ್ತೆ. ಯಾಕಂದರೆ ಇಲ್ಲಿವರೆಗೂ ಅವನನ್ನು ನೀಟಾಗಿ ಕೂರಿಸಿ ಓದಿಸೋದು, ತುಂಬ ಅವನು ಓದಿಸ್ತಾ ಬಂದರೆ ನಮ್ಮಿಂದ ಸ್ವಲ್ಪ ದೂರ ಆಗ್ಬಿಡ್ತಾನೆ ಅಂತ ನನಗೆ ಫೀಲ್ ಆಗುತ್ತೆ. ಯಾವಾಗ ಜಾಸ್ತಿ ಓದಿಸ್ತೀವಿ ಆವಾಗ ಸ್ವಲ್ಪ ಅವ್ನು ನಮ್ಮನ್ನು ಅವಾಯ್ಡ್ ಮಾಡ್ತಾನೆ ಅಂತ ಅನ್ನಿಸ್ತಿರುತ್ತೆ. ಸೊ ಹಾಗಾಗಿ ಸ್ವಲ್ಪ ಕಮ್ಮಿ ಮಾಡಿದೆ. ಬಟ್ ಇನ್ನು ಮುಂದೆ ಹಂಗೆಲ್ಲ ಮಾಡಲ್ಲ. ಅವನು ಅವಾಯ್ಡ್ ಮಾಡಿದ್ರೂ ಪರವಾಗಿಲ್ಲ, ಸ್ಟಡೀಸ್ ಇಂಪಾರ್ಟೆಂಟು, ಅದಕ್ಕೋಸ್ಕರ ನೋಡೋಣ. ಸೊ ಎಲ್ಲ ಕಡೆ ಪ್ಲಾಸ್ಟರ್ ಹಾಕ್ಬಿಟ್ಟಿದ್ದೀವಿ, ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು. ಸ್ವಿಚ್ ಬೋರ್ಡ್ಸು ಎಲ್ಲದಕ್ಕೂ, ಯಾಕಂದರೆ ಇವಳು ಇವಾಗ ಸ್ಟಾರ್ಟ್ ಮಾಡಿದಾಳು ಒಂದು ವೀಕಿಂದ. ಎಲ್ಲ ಕಡೆಯಿಂದನೂ ಕೈ ಕಾಲು ಎಲ್ಲ ಹಾಕಿ ಎಳ್ಕೊಳ್ಳೋದು ಎಲ್ಲ ಮಾಡ್ತಾಯಿದ್ದಾಳೆ. ಸೊ ಹಾಗಾಗಿ ಎಲ್ಲ ಕಡೆ ಪ್ಲಾಸ್ಟರ್ ಹಾಕ್ತಾ ಬರ್ತಾಯಿದ್ದೀನಿ ನಾನು. ಈಗ ಜಸ್ಟ್ ಒಂದು 6 months 1 year ಬ್ಯಾಕ್ ತೆಗೆದಿದ್ದೆ ಪ್ಲಾಸ್ಟರ್ಸ್ ಎಲ್ಲ, ರಿಷಿ ತೆಗಿತಾನೆ ಅಂತ. ಇವಾಗ ಮತ್ತೆ ಇವಳು ಮತ್ತೆ ಸ್ಟಾರ್ಟ್ ಮಾಡಿದ್ದಾಳೆ, ಮತ್ತೆ ಎಲ್ಲ ಹಾಕ್ತಾಯಿದ್ದೀನಿ. ನಿಮ್ಮ ಮನೇಲೂ ಮಕ್ಕಳು ಆ್ಯಕ್ಟಿವಿಟೀಸ್ ಏನಾದ್ರು ಚೆನ್ನಾಗಿ ಇದೇ ಥರ ಇದ್ದರೆ ನನಗೆ ತಿಳಿಸಿ ಅಂತ ಹೇಳ್ತಾ ಬನ್ನಿ. ಮತ್ತು ಹಾಲ್ನೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ಕ್ಲೀನ್ ಮಾಡಿ ಆಮೇಲೆ ಸಿಗ್ತೀನಿ. ಫೈನಲಿ ಹಾಲೆಲ್ಲ ರೆಡಿ ಆಯಿತು. ಹಾಲೆಲ್ಲ ರೆಡಿ ಆದಮೇಲೆ ಅರೇಂಜ್ ಎಲ್ಲ ಮಾಡಿದ್ದೀನಿ. ಸೊ ದಿಸ್ ಈಸ್ ದ ಬೆಸ್ಟ್ ಆ್ಯಂಡ್ ತುಂಬ ಇಷ್ಟವಾಗಿರೋ ಜಾಗ ನನಗದು. ಕಾಫಿ ಸ್ಪಾಟ್ ಅಂತಲೇ ಹೇಳ್ಬೋದು. ಸೊ ಅದನ್ನು ನಾನು ನೀಟಾಗಿ ಡೆಕೋರೇಟ್ ಮಾಡ್ಕೊಬಿಡ್ತೀನಿ. ಯಾಕಂದರೆ ಅದನ್ನು ನೋಡಿದ್ರೆ ನನಗೊಂಥರ ಗುಡ್ ವೈಬ್ಸ್ ಕ್ರಿಯೇಟ್ ಆಗುತ್ತೆ ಮೈಂಡಲ್ಲಿ. ಸೊ ಅದಾದ ನಂತರ ಫೈನಲಿ ಮನೆಯ ಗರ್ಭಗುಡಿ ಅಂತಲೇ ಹೇಳ್ಬೋದು. ಇದು
ಒಂದು ಮನೇಲಿ ಕ್ಲೀನ್ ಆದರೆ ಫುಲ್ ಮನೆಯೇ ಕ್ಲೀನ್ ಆದಂಗೆ. ಯಾಕಂದರೆ ಊಟ ತಿಂಡಿ ಪ್ರತಿಯೊಂದು ಇಲ್ಲಿಂದನೇ ನಾವು ಪ್ರಿಪೇರ್ ಮಾಡೋದ್ರಿಂದ ಈ ಪ್ಲೇಸ್ನ ನಾವು ಸ್ವಲ್ಪ ಕ್ಲೀನಾಗಿ ಮೇಂಟೈನ್ ಮಾಡ್ಕೋಬೇಕು. ಸೊ ನಾಮಕರಣಕ್ಕೆ ತಂದಿದ್ದ ಐಟಮ್ಸು ಎಲ್ಲ ಒಂದೇ ಕಡೆ ಎಲ್ಲ ಡಂಪ್ ಮಾಡಿ ಹೋಗ್ಬಿಟ್ಟಿದ್ದೆ ನಾನು. ಅಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು ಸಿಂಕ್ ಪಕ್ಕ ಇರೋ ಬಕೆಟ್ಗಳಲ್ಲೆಲ್ಲ ಅಡುಗೆಗೆ ಬಳಸಿರುವಂತಹ ಸಾಮಾನುಗಳು ಉಳಿದಿದ್ದನ್ನೆಲ್ಲ ಅಲ್ಲಲ್ಲೇ ಇಟ್ಬಿಟ್ಟು ಹೋಗ್ಬಿಟ್ಟಿದ್ದೆ ನಾನು. ಸೊ ಅದೆಲ್ಲ ತೆಗೆದು ಇಟ್ಟು ಆಮೇಲೆ ಸಿಗ್ತೀನಿ ನಿಮಗೆ. ಅದೆಲ್ಲ ಕ್ಲೀನ್ ಮಾಡಿ ಆದಮೇಲೆ ಒಂದು ರೌಂಡ್ ನಿದ್ದೆ ಆಗಿ ಸ್ನಾನ ಆಗಿ ಆಮೇಲೆ ನಾನು ಪೂಜೆನ ಮಾಡ್ತಾಯಿದ್ದೀನಿ. ಪೂಜೆ ಮಾಡಬೇಕಾದ್ರೆ ಪಾಪು ಎದ್ದುಬಿಟ್ಲು. ಪಾಪು ಎದ್ದು ಮಧ್ಯೆ ಈ ಥರ ಬಂದು ಡಿಸ್ಟರ್ಬ್ ಮಾಡೋಳು. ಸೊ ಫೈನಲಿ ಅವಳನ್ನು ಕೂರಿಸ್ಕೊಂಡು ಪೂಜೆ ಮಾಡಿದ್ದಾಯಿತು. ನಾನು ಪೂಜೆ ಎಲ್ಲ ಆದಮೇಲೆ ಟೀ ಟೈಮ್. ಟೀ ಮಾಡ್ತಾ ಹಾಗೆ ಸ್ವಲ್ಪ ಹೀರೆಕಾಯಿ ಬಜ್ಜಿ ಮಾಡೋಣ ಅಂತ ಅನ್ನಿಸ್ತು. ಸೊ ಅದನ್ನು ಜೊತೆಗೆ ಮಾಡ್ತಾಯಿದ್ದೀನಿ. ಟೀ ಇಟ್ಟು ಪಕ್ಕದಲ್ಲೇ ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ. ಸ್ವಲ್ಪ ಸ್ಟಡಿ ಟೈಮ್ನು ಮಾಡಬೇಕು ರಿಷಿಗೆ. ಸೊ ಹಾಗಾಗಿ ಎರಡೂ ಒಟ್ಟಿಗೆ ಆಗಿಬಿಡಲಿ ಅಂತ ಅಕ್ಕಪಕ್ಕನೇ ಇಟ್ಕೊಂಡು ಮಾಡ್ತಾಯಿದ್ದೀನಿ. ಸೊ ಹೀಗಿತ್ತು ನನ್ನ ಇವತ್ತಿನ ಮಧ್ಯಾಹ್ನದಿಂದ ರಾತ್ರಿ ಊಟದವರೆಗೂ ನನ್ನ ದಿನಚರಿ. ಸೊ ನಿಮ್ಮೆಲ್ಲರ ಮನೆ ಹೇಗೆ ಮಾಡ್ತೀರಾ ಕ್ಲೀನಿಂಗ್ನ ವೆಕೇಷನ್ ಮುಗಿಸ್ಕೊಂಡು ಬಂದಮೇಲೆ ಅನ್ನೋದನ್ನ ನನಗೆ ತಿಳಿಸಿ ಅಂತ ಹೇಳ್ತಾ, ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೋತೀನಿ. ಇಷ್ಟ ಆಗಿದರೆ ಇವಾಗಲೇ ಲೈಕ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ ಅಂತ ಹೇಳ್ತಾ ಈ ವ್ಲಾಗ್ನ ಎಂಡ್ ಮಾಡ್ತೀನಿ. ಲಾಸ್ಟಲ್ಲಿ ಪಾಪು ಮತ್ತು ರಿಷಿ ಸ್ಟಡಿ ಟೈಮ್ದು ಒಂದು ವ್ಲಾಗ್ ಹಾಕಿರ್ತೀನಿ, ನೋಡಿ. ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ ಅಂತ ಹೇಳ್ತಾ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗದೆ ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬಾಯ್. ಹ್ಯಾವ್ ಎ ನೈಸ್ ಡೇ.